ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ತುಂಬ ಹೆಲ್ತಿ ಆಗಿರುವಂತಹ ಒಂದು ಲಡ್ಡೂನ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡಿಲ್ಲ. ತುಂಬಾ ಹೆಲ್ತಿ ಆಗಿರುವಂತಹ ಲಡ್ಡು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಈವನ್ ಶುಗರ್ ಪೇಷಂಟ್ಸ್ ಇದ್ದರೆ ಅವ್ರಿಗೂ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟಾಗಿ ಕೂಡ ಇರುತ್ತೆ, ಬಟ್ ಶುಗರ್ ಇರಲ್ಲ ಅಷ್ಟೇ. ಸೊ ಈ ಲಡ್ಡೂನ ಮಾಡೋದಕ್ಕೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ. ನೋಡಿ, ಅಂಜೂರ ಮತ್ತು ಖರ್ಜೂರನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಸ್ವಲ್ಪ ಮಖಾನ, ಕಡಲೆ ಬೀಜ ಮತ್ತು ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತು ನಾರ್ಮಲ್ ದ್ರಾಕ್ಷಿ ಮತ್ತು ಸೀಡ್ಸ್ ಎಲ್ಲನೂ ತೊಗೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ ಅಥವಾ ಕರ್ಬೂಜ ಬೀಜ ಇರುತ್ತಲ್ಲ ಅದು. ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಒಂದಾದಮೇಲೆ ಒಂದೊಂದನ್ನೇ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇರ್ಬೋದು. ನಾವು ಹೊರಗಡೆ ಈ ರೀತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡೂಸ್ನ ತೊಗೊಂಬಂದರೆ ಯೂಶ್ವಲಿ ಅದರಲ್ಲಿ ಏನೇ ನಾವು ಸ್ವೀಟ್ ಯೂಸ್ ಮಾಡಿಲ್ಲ ಅಂದ್ರೂ ಒಂಚೂರು ಶುಗರ್ ಅಥವಾ ಬೆಲ್ಲನ ಯೂಸ್ ಮಾಡಿರ್ತಾರೆ. ಇಲ್ಲ ತುಂಬಾ ಹೆಲ್ತಿಯಾಗಂದರೆ ನಾವು ಮನೇಲಿ ಈ ಥರ ಆರಾಮಾಗಿ ಮಾಡ್ಕೋಬೋದು. ಒಂದು ವೀಕೆಂಡಲ್ಲಿ ನಾವು ಮಾಡಿಕೊಂಡ್ರೆ ಇಡೀ ವಾರ ಪೂರ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದೊಂದು ಉಂಡೆನ ನಾವು ಅದನ್ನು ಡೈಲಿನೇ ತಿನ್ಕೊಂಬರ್ಬೋದು. ಮಕ್ಕಳಿಗಾದರೂ ಅಷ್ಟೇ ಪ್ರತಿದಿನ ಒಂದೊಂದು ಉಂಡೆ ಕೊಡ್ತಾ ಬರ್ಬೋದು. ಇದು ಸ್ವಲ್ಪ ತೇವಾಂಶ ಇದ್ದೇ ಇರುತ್ತೆ, ಯಾಕೆಂದರೆ ಖರ್ಜೂರ ಮತ್ತು ಆ ಒಂದು ಅಂಜೂರನ ನೀರಲ್ಲಿ ನೆನೆಸಿ ರುಬ್ಬೋದ್ರಿಂದ ಚೂರು ತೇವಾಂಶ ಬರುತ್ತೆ. ಸೊ ಹಾಗಾಗಿ ಹೊರಗಡೆ ಇಟ್ಟರೆ ಒಂಚೂರು ಕೆಡ್ಬೋದು. ನಾವು ಒಂದು ವಾರಕ್ಕಾಗೋಷ್ಟು ಮಾಡಿಕೊಂಡ್ರೆ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನೂ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಎಲ್ಲ ಏನು ಕಲರ್ ಚೇಂಜ್ ಆಗೋಷ್ಟು ಬಿಸಿ ಮಾಡಬಾರ್ದು, ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗೆ, ಅಂದರೆ ಅದನ್ನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋ ಥರ. ಈಗೆಲ್ಲ ಸೀಡ್ಸ್ಗಳು ಕೂಡ ಎಲ್ಲನೂ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಮಖಾನೂ ಸೇರಿ ಒಂದು ಸಲ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ತುಂಬ ನುಣ್ಣಗೆ ಪೌಡರ್ ಬೇಡ, ಚೂರು ಒಂದು 80 to 85% ಆಗೋವಷ್ಟು ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಸೀಡ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಫಸ್ಟ್ ಹುರ್ಕೊಂಡು ಇಟ್ಕೊಂಡಿದ್ನಲ್ವ, ಆ ಕಡಲೆ ಬೀಜನ ಸಿಪ್ಪೆ ತೆಗೆದು ಸೇರಿಸ್ಕೋಬೇಕು. ಹುರಿದ್ಮೇಲೆ ಈಸಿಯಾಗಿ ಸಿಪ್ಪೆ ತೆಗಿಯೋಕ್ಕೆ ಬರುತ್ತಲ್ವ, ತೆಗೆದು ಸೇರಿಸ್ಕೋಬೋದು. ಈಗ ನೋಡಿ, ಇದು ಒಂಥರ ಒಂದು 80 to 85% ಒಂಥರ ತರಿ ಅಂತ ಹೇಳ್ತೀವಲ್ಲ ಆ ಥರ ಆಗಿದೆ. ಈಗ ನೆನೆಸ್ಕೊಂಡಿರೋಂಥ ಖರ್ಜೂರ ಮತ್ತು ಅಂಜೂರ, ಅದ್ರ ಜೊತೆ ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕ್ಕೊಂಡು ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಈ ಒಂದು ಪೌಡರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹದವಾಗಿ ಚೆನ್ನಾಗೆಲ್ಲನೂ ಕಲಿಸ್ಕೋಬೇಕು. ಸ್ಪೂನಿಂದ ಆದರೂ ಕಲಿಸ್ಕೋಬೋದು, ಇಲ್ಲ ನೀವು ನಾರ್ಮಲಾಗಿ ನಮ್ಮ ಮನೆಗೆ ಯೂಸ್ ಮಾಡ್ಕೊತೀವಲ್ವ, ಹಾಗಾಗಿ ಕೈನಿಂದನಾದರೂ ಕಲಿಸ್ಕೋಬೋದು. ಉಂಡೆ ಒಂದು ಹದಕ್ಕೆ ಬರಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕೈನಿಂದನೇ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲರಿಗೂ ನಿಜ ಹೇಳಬೇಕಂದ್ರೆ ಹೆಲ್ತ್ ಕೇರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇವಾಗಿನ ಒಂದು ಕಾಲದಲ್ಲಂತೂ ಹೊರಗಡೆಯಿಂದ ಏನೇ ತೊಗೊಂಬಂದ್ರೂ ಪ್ರತಿಯೊಂದರಲ್ಲೂ ನಾವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿದಾಗ ಏನಾದರೂ ಒಂದು ಅನ್ಯೂಶುವಲ್ ಥಿಂಗ್, ಬೇಡದೇ ಇರೋವಂಥ ಒಂದು ಸಬ್ಸ್ಟೆನ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಎಷ್ಟು ಎಲ್ಲನೂ ನಾವೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮನೆಯಲ್ಲಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಈಗ ನೋಡಿ, ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ಇದಕ್ಕೆ ಕಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಒಂದು ಡ್ರಾಪ್ ಕೂಡ ನೀರನ್ನ ಸೇರಿಸಬಾರ್ದು, ಬೇಗ ಹಾಳಾಗಿಬಿಡುತ್ತೆ ನೀರನ್ನ ಸೇರಿಸಿದಾಗ. ಸೊ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೋದು. ನೀವು ಬೇಕಿದ್ದರೆ ಇದನ್ನು ಒಂದು ಸ್ವಲ್ಪ ಏನಾದರೂ ಬಾದಾಮಿ, ಪಿಸ್ತಾ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು, ಅಥವಾ ಹಾಗೆ ಒಂಚೂರು ಡ್ರೈ ಫ್ರೈ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಇದ್ರ ಮೇಲೆ ಒಂದೊಂದು ಹಾಗೇ ಇಡ್ಬೋದು. ಏನಾದರೂ ಸ್ವಲ್ಪ ನೋಡೋಕ್ಕೂ ಇನ್ನೂ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ. ಈಗ ನಮ್ಮ ಯಾವುದೇ ರೀತಿ ಶುಗರು ಬೆಲ್ಲ ಏನೂ ಇಲ್ಲದೆ ಇರೋ ಅಂತಹ ಡ್ರೈ ಫ್ರೂಟ್ಸ್ ಲಡ್ಡು, ಹೆಲ್ದಿ ಲಡ್ಡು ಅಂತ ಹೇಳ್ಬೋದು, ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಮಕ್ಳಿಗೆ ಕೊಡಿ, ದೊಡ್ಡವ್ರು ಕೊಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ನ